2024-25 ಬಂದ್ರೆ ಭಾರತದ ಒಟ್ಟು ಸಾಲ 200 ಲಕ್ಷ ಕೋಟಿ. ಅಭಿವೃದ್ಧಿ ಕಡೆಗೆ ಅಂತ ಹೇಳ್ಕೊಂಡು ಸಾಲದ ಗುಂಡಿಗೆ ತಳ್ತಾ ಇದ್ದೀರಾ ಅಲ್ವಾ? ಇದೆಲ್ಲವನ್ನ ಅವರು ಸಿದ್ದರಾಮಯ್ಯನವರು ತಮ್ಮ ಜೇಬಿಂದ ಕೊಟ್ಟಿದ್ದ ಅಲ್ಲ. ಅಭಿವೃದ್ಧಿಗಿಂತ ಉಚಿತ ಕೊಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೂ ಹುಟ್ಟದೇ ಇರೋ ಮಕ್ಕಳ ಮೇಲೆ ಸಾಲ ಹಾಕೋದು ಯಾವ ಸೀಮೆ ನ್ಯಾಯ ಅಂತ. ಈ ಸಾಲದ ಹಣ ಯಾವ ಕ್ಷೇತ್ರಕ್ಕೆ ಹೋಗುತ್ತೆ? ಶಿಕ್ಷಣಕ್ಕ, ಆರೋಗ್ಯಕ್ಕ, ಉದ್ಯೋಗಕ್ಕ ಅಥವಾ ಉಚಿತ ಯೋಜನೆಗಳಿಗ? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇದು ಬಿಜೆಪಿ ವಿರೋಧಿ ವಿಡಿಯೋ ಅಲ್ಲ, ಹಾಗೆ ಕಾಂಗ್ರೆಸ್ ವಿರೋಧಿ ವಿಡಿಯೋ ಕೂಡ ಅಲ್ಲ. ಇದು ರಾಜಕೀಯ ದ್ವೇಷದ ಮಾತು ಕೂಡ ಅಲ್ಲ. ಇದು ಕೇವಲ ಲೆಕ್ಕ ಕೇಳೋ ಮಾತು. ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಇರ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಲಿ, ಒಂದು ವಿಷಯದಲ್ಲಿ ಎರಡೂ ಪಕ್ಷಗಳು ಒಂದೇ ಅಂತ ಹೇಳಬಹುದು. ಯಾಕೆ ಗೊತ್ತಾ? ಹಣಕಾಸು ಸಚಿವಾಲಯ ರೀಸೆಂಟ್ ಆಗಿ ಈ 2025-26 ಬಜೆಟ್ ಅಂದಾಜಿನ ಪ್ರಕಾರ ಕೇಂದ್ರದ ಒಟ್ಟು ಸಾಲ 200.16 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪುತ್ತೆ ಅಂತ ತಿಳಿಸಿದೆ. ಕೇವಲ ದೇಶದ ಸಾಲ ಮಾತ್ರ ಅಲ್ಲ, ರಾಜ್ಯದ ಸಾಲ ಕೂಡ ಜಾಸ್ತಿ ಆಗಿದೆ. ಈ 2014ರಲ್ಲಿ ಮೋದಿ ಹೇಳಿದ್ರು ಕಾಂಗ್ರೆಸ್ ದೇಶವನ್ನ ಸಾಲದಲ್ಲಿ ಮುಳುಗಿಸ್ಬಿಟ್ಟಿದೆ ಅಂತ. 2024-25 ಬಂದ್ರೆ ಭಾರತದ ಒಟ್ಟು ಸಾಲ 200 ಲಕ್ಷ ಕೋಟಿ. ಸೊ ಪ್ರಶ್ನೆ ಅಂತೂ ಸರಳ, ನರೇಂದ್ರ ಮೋದಿ ಅವರೇ, ಈ ಸಾಲ ನಿಮ್ಮ ಕಾಲದಲ್ಲೇ ಯಾಕೆ ಡಬಲ್ ಆಯ್ತು ಅಂತ? ಅಮೃತ್ ಕಾಲ್ ಅಂತ ಕರಿತೀರಾ ಇದನ್ನ, ಅಥವಾ EMI ಕಾಲಾನ ಅಂತ? ದೇಶದ ಸಾಲ 200 ಲಕ್ಷ ಕೋಟಿ ಯಾಕಾಯ್ತು? ಈ 10 ವರ್ಷಗಳಲ್ಲಿ ಬಿಜೆಪಿ ಏನ್ ಮಾಡ್ತು? ಡಬಲ್ ಎಂಜಿನ್ ಗವರ್ಮೆಂಟ್ ಅಂತ ಹೇಳಿದ್ರಿ ಅಲ್ವಾ? ಆ ಎಂಜಿನ್ ದೇಶವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಯ್ತು? ಅಭಿವೃದ್ಧಿ ಕಡೆಗೆ ಅಂತ ಹೇಳ್ಕೊಂಡು ಸಾಲದ ಗುಂಡಿಗೆ ತಳ್ತಾ ಇದ್ದೀರಾ ಅಲ್ವಾ? ಇನ್ನು ರಾಜ್ಯದ ಸಾಲ, ರಾಜ್ಯ ಏನ್ ಕಮ್ಮಿ ಇಲ್ಲ, 8 ಲಕ್ಷ ಕೋಟಿ ಸಾಲ ಇರೋದು ರಾಜ್ಯದ ಮೇಲೆ. ಇದೇನಾದ್ರೂ ಆಟನ? ಸಿದ್ದರಾಮಯ್ಯನವ್ರು ಹೇಳ್ತಾರೆ ಗ್ಯಾರಂಟಿ ಸರ್ಕಾರ ಇದು, ಜನಪರ ಆಡಳಿತ ಕೊಡೋ ಸರ್ಕಾರ ಅಂತ. ಆದ್ರೆ ಪ್ರಶ್ನೆ ಇಲ್ಲೂ ಕೂಡ ಸರಳ, ಈ ಗ್ಯಾರಂಟಿ ಹಣ ಯಾರದ್ದು ಅಂತ. ಇದೆಲ್ಲವನ್ನ ಅವರು ಸಿದ್ದರಾಮಯ್ಯನವರು ತಮ್ಮ ಜೇಬಿಂದ ಕೊಟ್ಟಿದ್ದ ಅಲ್ಲ. ಆದಾಯಕ್ಕಿಂತ ಸಾಲವೇ ಜಾಸ್ತಿ, ಅಭಿವೃದ್ಧಿಗಿಂತ ಉಚಿತ ಕೊಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಉಚಿತ ಕೊಟ್ಟ ದಿನ ಜನರು ಚಪ್ಪಾಳೆ ಹೊಡೆದ್ರು, ಆದ್ರೆ ಸಾಲ ಬಡ್ಡಿ ಕಟ್ಟೋ ದಿನ ಮಾತ್ರ ಮೌನವಾಗಿ ಇರ್ತಾರೆ. ಜನರಿಗೆ ಸಹಜವಾಗಿ ಅನ್ಸುತ್ತೆ ಅಲ್ವಾ, ಕಾಂಗ್ರೆಸ್ ಒಂದ್ ಕೈ ಕೊಡುತ್ತೆ, ಇನ್ನೊಂದ್ ಕೈಲಿ ಕಿತ್ಕೊಳ್ಳುತ್ತೆ ಅಂತ. ಅದು ತೆರಿಗೆ ಮೂಲಕ ಆಗಿರ್ಬೋದು, ಶುಲ್ಕ, ಬೆಲೆ ಏರಿಕೆ, ಹೀಗೆ ಬೇರೆ ಬೇರೆ ವಿಧಾನಗಳು ಕೂಡ ಇದೆ. ಸೊ ಇಲ್ಲಿ ಎಕನಾಮಿಕ್ ಇಲ್ಯೂಷನ್ ಅಂತ ಕರಿಬೇಕಾಗತ್ತೆ ಇದನ್ನ. ಹಾಗೆ ಒಂದು ವಿಷಯ ನಿಜಕ್ಕೂ ಇದು ಆಶ್ಚರ್ಯ ಆಗೇ ಆಗುತ್ತೆ, ಇನ್ನೂ ಹುಟ್ಟದೇ ಇರೋ ಮಕ್ಕಳ ಮೇಲೆ ಸಾಲ ಹಾಕೋದು ಯಾವ ಸೀಮೆ ನ್ಯಾಯ ಅಂತ. ಇದು ಸಾಮಾಜಿಕ ನ್ಯಾಯ ಅಲ್ಲ, ಸಾಮಾಜಿಕ ಮೋಸ ಅಂತ ಹೇಳ್ಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮತಕ್ಕಾಗಿ ನಾಳೆ ಭವಿಷ್ಯವನ್ನ ಅಡವಿಡ್ತಾ ಇದೆ ಅಂತ. ಉಚಿತದ ಹಿಂದೆ ಓಡಿದ್ರೆ ಸಾಲ ನಮ್ಮನ್ನ ಓಡಿಸುತ್ತಲ್ವಾ? ನೀವು ಹುಟ್ಟಾಗ್ಲೇ ಸಾಲಗಾರರಾಗಿದ್ದೀರಾ ಅಂತ ಕೇಳಿದ್ರೆ ನಂಬ್ತೀರಾ? ನೀವು ಯಾವುದಕ್ಕೂ ಸಹಿ ಮಾಡದೆ, ಬ್ಯಾಂಕ್ಗೆ ಹೋಗದೆ, 1 ರೂಪಾಯಿ ಸಾಲವನ್ನೂ ತೆಗೆದುಕೊಳ್ಳದೆ ನಿಮ್ಮ ತಲೆ ಮೇಲೆ 5 ಲಕ್ಷ ರೂಪಾಯಿ ಸಾಲ ಇದೆ ಅಂತ ಹೇಳಿದ್ರೆ ಇದು ಕಥೆಯಲ್ಲ ಸ್ವಾಮಿ, ಇದು ರಾಜಕೀಯ ಪ್ರಚಾರವೂ ಅಲ್ಲ. ಹಾಗೆ ಭಾರತದ ಆರ್ಥಿಕ ಸ್ಥಿತಿ ಅನ್ನೋದನ್ನ ಎಲ್ರೂ ಅರ್ಥ ಮಾಡ್ಕೊಳ್ಬೇಕು. ಈ ಸಾಲಕ್ಕೆ ಬಿಜೆಪಿ ಜವಾಬ್ದಾರಿ ಅಲ್ವಾ? ಈ ಸಾಲಕ್ಕೆ ಕಾಂಗ್ರೆಸ್ ಜವಾಬ್ದಾರಿ ಅಲ್ವಾ? ಇಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ನಾನು, ನೀವು, ಹಾಗೆ ನಮ್ಮ ಮಕ್ಕಳು. ಸರ್ಕಾರ ಸಾಲ ತೆಗೆದುಕೊಳ್ಳುತ್ತೆ ಅಂದ್ರೆ ಯಾರಿಂದ? ಬ್ಯಾಂಕ್ಗಳಿಂದ, ವಿದೇಶಿ ಸಂಸ್ಥೆಗಳಿಂದ, RBI ಮೂಲಕ, ಬಾಂಡ್ಗಳ ಮೂಲಕ, ಜನರ ಉಳಿತಾಯದ ಹಣದಿಂದ. ಸರ್ಕಾರ ಹೇಳುತ್ತೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದೀವಿ, ರಸ್ತೆ, ರೈಲು, ವಿಮಾನ ನಿಲ್ದಾಣ, ಹೀಗೆ ಅಭಿವೃದ್ಧಿಗಳನ್ನ ಮಾಡಿದೀವಿ ಅಂತ ಹೇಳ್ಬಹುದು. ಆದ್ರೆ ಆ ಅಭಿವೃದ್ಧಿಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರಾ ನಿಜಕ್ಕೂ ಜನ? ಅಂದ್ರೆ ಕಂಪ್ಲೀಟ್ ಆಗಿ ಪಡೆದುಕೊಳ್ತಾ ಇದ್ದಾರಾ? ಅದರ ಬೆಲೆ ಯಾರು ಕಟ್ತಾ ಇದ್ದಾರೆ? ಅಂದ್ರೆ ನಾಳೆ ತೀರಿಸಬೇಕಾದಂತ ಹಣ, ಆ ಹಣ ಬರೋದು ತೆರಿಗೆಯಿಂದ. ಅಂದ್ರೆ ಸಾಲ ಅಂತಂದ್ರೆ ಅದು ನಾಳೆಯ ತೆರಿಗೆ ಅಂತಾನೆ ಅರ್ಥ. ಇನ್ನೊಂದು ಭಾಗ, ಭಾರತದ 200 ಲಕ್ಷ ಕೋಟಿ ಸಾಲ ಏನಿದೆ, ಈ ಭಯಾನಕ ಅಂಕಿ ಅಂಶ ಏನಿದೆ, ಇದು ನಿಜಕ್ಕೂ ಈ ಸಂಖ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು 1 ವರ್ಷದ ಬಜೆಟ್ ಅಲ್ಲ, 2 ವರ್ಷಕ್ಕೂ ಅಲ್ಲ, 10 ವರ್ಷಕ್ಕೂ ಅಲ್ಲ. ಇದು ಪೀಳಿಗೆಯ ಮೇಲಿನ ಹೊರೆ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಭಾರತದ ಜನಸಂಖ್ಯೆ ಸುಮಾರು 140 ಕೋಟಿ ಇದೆ. ಈ 140 ಕೋಟಿಯಲ್ಲಿ 200 ಲಕ್ಷ ಕೋಟಿಯನ್ನ ಹಂಚಿದ್ರೆ ಪ್ರತಿ ನಾಗರಿಕನ ತಲೆ ಮೇಲೆ ಬರೋ ಸಾಲ ಸುಮಾರು 5 ಲಕ್ಷ ರೂಪಾಯಿ. ಒಬ್ಬ ರೈತನ ಮೇಲೆ, ಒಬ್ಬ ಕೂಲಿ ಕಾರ್ಮಿಕನ ಮೇಲೆ, ಒಬ್ಬ ವಿದ್ಯಾರ್ಥಿ ಮೇಲೆ ಕೂಡ, ಒಬ್ಬ ಗೃಹಿಣಿಯ ಮೇಲೆ ಕೂಡ 5 ಲಕ್ಷ ರೂಪಾಯಿ ಸಾಲ ಇದೆ. ಈ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೇಬೇಕು ಎಲ್ರು. ನಾಗರಿಕನಿಗೆ ಈ ಹಣ ಸಿಕ್ಕಿದ್ಯಾ? ಹಾಗಾದ್ರೆ ಅವನ ಬ್ಯಾಂಕ್ ಖಾತೆಗೆ ಏನಾದ್ರೂ ಬಂದಿದ್ಯಾ? ಇಲ್ಲ. ಆದ್ರೆ ಸಾಲ ಮಾತ್ರ ಅವನ ಹೆಸರಲ್ಲಿದೆ. ಇನ್ನು ರಾಜ್ಯದ ಕತೆ ಹೇಳೋದಾದ್ರೆ, ಒಂದು ರಾಜ್ಯ 8 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುತ್ತೆ ಅಂದ್ರೆ ರಾಜ್ಯದ ಆದಾಯ ಎಷ್ಟು?
ತೆರಿಗೆ, GST ಪಾಲು, ಅನುದಾನ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ಆದಾಯಕ್ಕಿಂತ ಸಾಲದ ಪ್ರಮಾಣವೇ ಜಾಸ್ತಿ ಅಂದ್ರೇನು? ಸರ್ಕಾರ ತಿಂಗಳ ಆದಾಯಕ್ಕಿಂತ EMI ಜಾಸ್ತಿ ಮಾಡ್ತಾ ಇದೆ. ಮನೆ ನಡೆಸೋದಕ್ಕೆ ಸಾಲ ತೆಗೆದು ಮತ್ತೆ ಸಾಲ ತೀರ್ಸೋದಕ್ಕೂ ಮತ್ತೆ ಸಾಲ ಮಾಡೋದು. ಇದನ್ನೇ ಆರ್ಥಿಕ ಭಾಷೆಯಲ್ಲಿ ಹೇಳೋದು ಡೆಪ್ಟ್ ಟ್ರ್ಯಾಪ್ ಅಂತ. ಈ ಸಾಲದ ಹಣ ಯಾವ ಕ್ಷೇತ್ರಕ್ಕೆ ಹೋಗುತ್ತೆ? ಶಿಕ್ಷಣಕ್ಕ, ಆರೋಗ್ಯಕ್ಕ, ಉದ್ಯೋಗಕ್ಕ ಅಥವಾ ಉಚಿತ ಯೋಜನೆಗಳಿಗ? ಚುನಾವಣಾ ಲೆಕ್ಕಾಚಾರ ಕೂಡ ಇದರಲ್ಲಿ ಇರುತ್ತೆ, ಜೊತೆಗೆ ತಾತ್ಕಾಲಿಕ ಲಾಭ ಕೂಡ ಆಗಿರುತ್ತೆ. ಇಲ್ಲಿ ಮಧ್ಯಮ ವರ್ಗ ಇದರ ಹೊರೆಯನ್ನ ಹೊರ್ತಾ ಇರೋದು. ಈ ಸಾಲ ತೀರ್ಸೋರು ಯಾರು ಅಂತ ಬಂದಾಗ ಇಲ್ಲಿ ಬಿಲಿಯನೇರ್ಗಳ, ಕಾರ್ಪೊರೇಟರ್ಗಳ, ಅವರಿಗೆಲ್ಲ ಇದೆಲ್ಲ ಲೆಕ್ಕನೇ ಇಲ್ಲ. ಆದ್ರೆ ಮಧ್ಯಮ ವರ್ಗದವರಿಗೆ ಕಷ್ಟ ಅಲ್ವಾ? ಯಾರಾದ್ರೂ ಸಂಬಳ ತಗೋತಾ ಇದ್ರೆ TDS ಬರೆ, ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ, ಗ್ಯಾಸ್ ಮೇಲೆ ತೆರಿಗೆ ಹಾಕ್ತಾರೆ, ಮೊಬೈಲ್ ರೀಚಾರ್ಜ್ ಮೇಲೆ GST ವಿಧಿಸ್ತಾರೆ, ಆಸ್ಪತ್ರೆ, ಶಾಲೆ ಎಲ್ ನೋಡಿದ್ರು ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಮಧ್ಯಮ ವರ್ಗ ಮಾತನಾಡೋದಿಲ್ಲ, ಆದ್ರೆ ಕಟ್ತಾ ಹೋಗ್ತಾನೆ. ಇದು ನೇರವಾಗಿ ದೋಚೋ ಆಟ ಅಲ್ಲ, ಇದು ನಿಧಾನವಾಗಿ ಮಧ್ಯಮ ವರ್ಗದವರನ್ನ ಉಸಿರುಗಟ್ಟಿಸುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಸರ್ಕಾರ ಹೇಳುತ್ತೆ ತೆರಿಗೆ ಕೊಡೋದು ಒಂದ್ ರೀತಿ ದೇಶಭಕ್ತಿ ಅಂತ. ಆದ್ರೆ ಪ್ರಶ್ನೆ, ಸಾಲ ಮಾಡೋದು ಯಾರು? ತೀರ್ಮಾನ ತೆಗೆದುಕೊಳ್ಳೋದು ಯಾರು? ಬೆಲೆ ಕಟ್ಟೋದು ಯಾರು? ಇನ್ನೊಂದು ಭಾಗ, ನಮ್ಮ ಮಕ್ಕಳ ಭವಿಷ್ಯ ಅಂತ ಬಂದಾಗ ಸಾಲದಲ್ಲಿ ಈಗಾಗಲೇ ಅವರು ಬಂಧಿತರಾಗ್ಬಿಟ್ಟಿದ್ದಾರೆ ಅಂತ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ನಾಳೆಯ ಮಕ್ಕಳ ಭವಿಷ್ಯದ ಸಮಸ್ಯೆ ಕೂಡ ಹೌದು. ಇವತ್ತು ಹುಟ್ಟಿದ ಮಗು, ಅವನ ಹೆಸರಲ್ಲಿ 5 ಲಕ್ಷ ರೂಪಾಯಿ ಸಾಲ ಇರುತ್ತೆ ಅಂದ್ರೆ ಆತ ಕಾಲೇಜ್ಗೆ ಹೋಗೋ ಮುನ್ನ ಶಿಕ್ಷಣ ಸಾಲ, ಉದ್ಯೋಗ ಇಲ್ಲ, ಬೆಲೆ ಏರಿಕೆ, ಅವನಿಗೆ ಆಯ್ಕೆ ನಿಜಕ್ಕೂ ಇರುತ್ತಾ? ಅಥವಾ ಸಾಲ ತೀರ್ಸೋದಕ್ಕೆ ಕೆಲಸ ಮಾಡ್ಬೇಕಾ? ಇದು ಆರ್ಥಿಕ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳೋದು ಅಂತ ಹೇಳ್ಬೋದು. ಇನ್ನು ಸರ್ಕಾರಗಳ ಜವಾಬ್ದಾರಿ ಅಂತ ಬಂದಾಗ ಪ್ರಶ್ನೆ ಕೇಳಲೇಬೇಕಾಗತ್ತಲ್ವಾ? ಸಾಲ ಎಷ್ಟು? ಸಾಲಕ್ಕೆ ಲೆಕ್ಕ ಇದೆಯಾ? ಫಲಿತಾಂಶ ಇದೆಯಾ ಅಂತ. 2014ರಲ್ಲಿ ದೇಶದ ಸಾಲ ಎಷ್ಟಿತ್ತು, 2024-25ರಲ್ಲಿ ಎಷ್ಟಾಯ್ತು? ಸಾಲ ಇಲ್ಲಿ ಡಬಲ್ ಆಗಿರೋದೆಲ್ಲ ಮಲ್ಟಿಪಲ್ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಸೊ ಈ ಸಾಲದಿಂದ ನಿರುದ್ಯೋಗ ಏನಾದ್ರೂ ಕಮ್ಮಿ ಆಯ್ತಾ? ಇಲ್ಲ. ರೈತರ ಆದಾಯ ಏನಾದ್ರೂ ಡಬಲ್ ಆಯ್ತಾ? ಇಲ್ಲ. ಮಧ್ಯಮ ವರ್ಗದ ಬದುಕು ಏನಾದ್ರೂ ಈಸಿ ಆಯ್ತಾ? ಇಲ್ಲ. ಸತ್ಯ ಹೇಳ್ಬೇಕಾ? ಬಿಜೆಪಿ ಸಾಲ ಮಾಡೋದು ನೇಷನ್ ಬಿಲ್ಡಿಂಗ್ ಅಂತ ಆ ಹೆಸರಲ್ಲಿ, ಕಾಂಗ್ರೆಸ್ ಸಾಲ ಮಾಡೋದು ವೆಲ್ಫೇರ್ ಅಂತ. ಆದ್ರೆ ಫಲಿತಾಂಶ ಮಾತ್ರ ಒಂದೇ ಅಲ್ವಾ? ಜನರ ತಲೆ ಮೇಲೆ ಈ ರೀತಿ ಸಾಲ ಹೊರಿಸ್ತಾ ಇದ್ರೆ ಈ ದೇಶದಲ್ಲಿ ಒಂದು ವರ್ಗ ಇದೆ, ಅದ್ ಯಾವ್ದು ಅಂತಂದ್ರೆ ಪ್ರತಿಭಟನೆ ಮಾಡೋದಿಲ್ಲ, ಘೋಷಣೆ ಕೂಗೋದಿಲ್ಲ, ಆದ್ರೆ ಪ್ರತಿ ಬಿಲ್ ಕಟ್ತಾನೆ. ಮಧ್ಯಮ ವರ್ಗ, ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ. GST ಮಧ್ಯಮ ವರ್ಗಕ್ಕೆ ಯಾವ ರೀತಿ ಹೊರೆಯಾಗಿದೆ ನೋಡಿದೀವಿ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇದು ಕೂಡ ಹೊರೆಯಾಗಿದೆ. ಸ್ಕೂಲ್ ಫೀಸ್ ಆಗಿರ್ಬೋದು, ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದ್ ರೀತಿ ರಾಜಕೀಯವಾಗಿ EMI ಕಟ್ಟೋದು ಅಂತ ಹೇಳ್ತಾರಲ್ಲ, ಇದೆಲ್ಲವೂ ಕೂಡ ಹೊರೆಯಾಗ್ತಾ ಇರೋದು ಮಧ್ಯಮ ವರ್ಗದವರಿಗೆ. ಸೊ ಇಲ್ಲಿ ಸಾಲ ಮಾಡೋದು ರಾಜಕೀಯ, EMI ಕಟ್ಟೋದು ನಾಗರಿಕ. ಇದು ನ್ಯಾಯನಾ? ಇದನ್ನ ಫ್ಯೂಚರ್ ಥೆಫ್ಟ್ ಅಂತ ಅನ್ಬೇಕಲ್ವಾ? ಅಕೌಂಟೆಬಿಲಿಟಿ ಅಂತ ಬಂದಾಗ ಯಾರು ಉತ್ತರ ಕೊಡೋದಿಲ್ಲ. ಬಿಜೆಪಿ ಕೇಳುತ್ತೆ ಹಿಂದಿನ ಕಾಂಗ್ರೆಸ್ ಏನ್ ಮಾಡ್ತು ಅಂತ, ಕಾಂಗ್ರೆಸ್ ಹೇಳುತ್ತೆ ಹಿಂದಿನ ಬಿಜೆಪಿ ಏನ್ ಮಾಡ್ತು ಅಂತ. ಸೊ ಇದೊಂದು ರೀತಿ ರಾಜಕೀಯವಾಗಿ ಬ್ಲೇಮ್ ಗೇಮ್ ಆಗಿದೆಯೇ ಹೊರತು ಜನರ ಪಾಲಿಗೆ ಮಾತ್ರ ಇದು ಅಕ್ಷರಶಃ ಬಿಲ್ ಗೇಮ್ ಅಂತ ಹೇಳ್ಬೋದು. ಇದು ಪಕ್ಷದ ವಿರುದ್ಧದ ಮಾತಲ್ಲ, ಇದು ಅವ್ಯವಹಾರದ ವಿರುದ್ಧದ ಮಾತು. ನಾಳೆ ಬಿಜೆಪಿ ಹೋಗ್ಬಹುದು, ನಾಳೆ ಕಾಂಗ್ರೆಸ್ ಕೂಡ ಹೋಗ್ಬಹುದು, ಆದ್ರೆ ಸಾಲ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ? ಪ್ರಶ್ನೆ ಕೇಳದೆ ಇದ್ರೆ ಇನ್ನಷ್ಟು ಸಾಲ ಜಾಸ್ತಿ ಆಗುತ್ತೆ. ಸೊ ಜನರ ಹಣ ಅಂದ್ಮೇಲೆ ಜನಾನೇ ಪ್ರಶ್ನೆ ಕೇಳ್ಬೇಕಲ್ವಾ? ಕಳೆದ 10 ವರ್ಷಗಳಲ್ಲಿ ಈ ಸಾಲದ ಮೊತ್ತ 130 ಲಕ್ಷ ಕೋಟಿ ರೂಪಾಯಿಗಳಷ್ಟು ಭಾರಿ ಏರಿಕೆ ಕಂಡಿದೆ. 2020-21ರಲ್ಲಿ 121.86 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಸಾಲ ಪ್ರತಿ ವರ್ಷ ಏರ್ತಾನೆ ಹೋಗ್ತಾ ಇದೆ. ಸಾಲದ ಹೊರೆಯೊಂದಿಗೆ ಬಡ್ಡಿ ಪಾವತಿ ಕೂಡ ಜಾಸ್ತಿ ಆಗ್ತಾ ಇದೆ. 2024-25ರ ವೇಳೆಗೆ ಬಡ್ಡಿ ಮೊತ್ತನೇ 11.16 ಲಕ್ಷ ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಸರ್ಕಾರ ತನ್ನ ಆದಾಯದ ಮೂಲಗಳನ್ನ ಸ್ಟ್ರಾಂಗ್ ಮಾಡೋದ್ರ ಬದಲು ಸಾಲದ ಮೇಲೆನೆ ಹೆಚ್ಚು ಅವಲಂಬಿತ ಆಗಿದೆ ಅಂದ್ರೆ ಇದು ಆತಂಕಕಾರಿ ಬೆಳವಣಿಗೆ. ಸೊ ನಾಗರಿಕರು ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬನ ಹಕ್ಕು ಪ್ರಶ್ನೆ ಕೇಳೋದು, ಕೇಳೋ ಕೆಲಸವನ್ನ ಮಾಡಬೇಕು. ಕೇಳೋದ್ರಿಂದ ಏನು ದೇಶದ್ರೋಹ ಅಂತ ಆಗೋದಿಲ್ಲ. ಇದು ನಮ್ಮ ಹಕ್ಕಾಗಿರೋದ್ರಿಂದ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಪ್ರಶ್ನೆ ಕೇಳಲೇಬೇಕು. ಜೊತೆಗೆ ಮತ ಹಾಕಿ ಅಧಿಕಾರವನ್ನ ನಾವೇ ಅಲ್ವಾ ಇವ್ರ ಕೈ ಕೊಟ್ಟಿರೋದು. ಸೊ ನೆಕ್ಸ್ಟ್ ಎಲೆಕ್ಷನ್ ಅಂತ ಬಂದಾಗ ಯಾವುದೋ ಆಮಿಷಕ್ಕೋ ಗ್ಯಾರಂಟಿಗಳಿಗೋ ಇನ್ನೇನಕ್ಕೋ ಒಳಗಾಗಿ ನಮ್ಮ ಹಕ್ಕನ್ನ ನಾವು ಕಳೆದುಕೊಳ್ಳೋದು ಬೇಡ. ಸರಿಯಾದ ವ್ಯಕ್ತಿಗೆ ಮತ ಹಾಕಿ ನಾವು ಆಯ್ಕೆ ಮಾಡಿ ಅಧಿಕಾರವನ್ನ ಕೊಡ್ಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. Subscribe to One India and never miss an update.
Download the One India app now.